ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪೀಸ್ ಲಿಲ್ಲಿನ ನಾವು ಬೇಸಿಗೆನಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಹಾಗೆ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ನೋಡಿ, ಪೀಸ್ ಲಿಲ್ಲಿ ಗಿಡ ಇದು ಒಂದು ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿ ಮಾರ್ತಾರೆ ಆ್ಯಕ್ಚುಲಿ. ಬಟ್ ಏನಂದರೆ ಇದಕ್ಕೆ ಬ್ರೈಟ್ ಲೈಟ್ ಇರುವಂತಹ ಜಾಗ ಇರಬೇಕು, ಅಂದರೆ ಮಾತ್ರ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬಾಲ್ಕನಿನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಒಳಗಡೆ ನಾವು ಮನೆಯಲ್ಲಿ ಇಟ್ಟರೆ ಏನಂದರೆ ಬ್ರೈಟ್ ಲೈಟ್ ಬೀಳುವಂಥ ಜಾಗದಲ್ಲಿ, ಅಂದರೆ ವಿಂಡೋ ಕಡೆ ಬಾಗಿಲು ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗಾಗಿ ನೀವು ಬ್ರೈಟ್ ಲೈಟ್ ಏರಿಯಾದಲ್ಲಿ ಮಾತ್ರ ಇದನ್ನು ಇಡಿ. ಆಮೇಲೆ ಇದಕ್ಕೆ ಇನ್ನೊಂದೇನೆಂದರೆ ನೀರೇನೆಂದರೆ ನೀವು 2 ದಿನಕ್ಕೆ 3 ದಿನಕ್ಕೆ ಒಂದು ಸಾರಿ ನೀರನ್ನು ಹಾಕಿದ್ರೂ ತೊಂದರೆ ಇಲ್ಲ. ಆದರೆ ಏನಂದರೆ ಭಾಳ ನೀರು ಹಾಕಿದ್ರೆ ಇದು ಕೊಳೆತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಮಣ್ಣನ್ನು ಚೆಕ್ ಮಾಡಿಬಿಟ್ಟು ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಮಣ್ಣು ತುಂಬಾ ಸಾಫ್ಟಾಗಿರಬೇಕು. ಆಮೇಲೆ ನೀರು ಹಾಕಿದ್ರೆ ನಿಂತ್ಕೋಬಾರ್ದು ನೀರು, ಆ ರೀತಿಯಾಗಿ ನೀವು ಮಣ್ಣನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬಾ ಹಸಿ ಇದ್ದರೆ ಕೊಳೆತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಮಣ್ಣನ್ನು ಕೋಕೋಪೀಟು, ಮಣ್ಣು, ಮರಳು, ಇಲ್ಲಾಂದರೆ ನಿಮ್ಮ ಹತ್ರ ಪರ್ಲೈಟ್ ಇದ್ದರೆ ಪರ್ಲೈಟು, ಅದೆಲ್ಲನೂ ಹಾಕ್ಕೊಂಡು ನೀವು ಪಾಟಿಂಗ್ ಸಾಯಿಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ. 6 ತಿಂಗಳಿಗೆ ಒಂದು ಸಾರಿ ವರ್ಮಿ ಕಂಪೋಸ್ಟು ಅಥವಾ ಸಗಣಿ ಗೊಬ್ಬರ, ನೀವು ಯಾವ ಕಂಪೋಸ್ಟನ್ನು ಯೂಸ್ ಮಾಡ್ತಿರ್ತೀರಲ್ಲ ಅದನ್ನೇ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಅದಿಷ್ಟು ಯೂಸ್ ಮಾಡಿಕೊಂಡು ನೀವು ಇದಕ್ಕೆ ಹಾಕ್ಕೋಬೋದು. ಆದರೆ ಲಿಕ್ವಿಡ್ ಫರ್ಟಿಲೈಸರ್ನ ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೂಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಹೆವಿ ಫೀಡರ್ ಅಲ್ಲ ಇದು, ಮಂತ್ಲಿ ಒನ್ಸ್ ಲಿಕ್ವಿಡ್ ಫರ್ಟಿಲೈಸರ್ ಸಾಕಾಗತ್ತೆ. ಆಮೇಲೆ ಇದರಲ್ಲಿ ಈ ಪಾಟಲ್ಲಿ ಒಣಗಿರೋ ಎಲೆಗಳು, ಹಳದಿಯಾಗಿರುವಂಥ ಎಲೆಗಳು, ಆಮೇಲೆ ಎಲೆಗಳದ್ದು ಟಿಪ್ಪು ಒಣಗೋಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗಿತಾ ಇರಬೇಕು ಆವಾಗವಾಗ. ಇಲ್ಲಾಂದರೆ ಅದ್ರ ಎನರ್ಜಿನೂ ವೇಸ್ಟ್ ಆಗುತ್ತೆ, ನೋಡೋದಕ್ಕೂ ಕೂಡ ಗಿಡ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ಆವಾಗವಾಗ ತೆಗೀರಿ. ಇಲ್ಲಾಂದರೆ ನೋಡಿ ಈ ಪಾಟಲ್ಲಿ ಎಷ್ಟೊಂದಿದೆ ಅಂತ. ಈ ಎಲೆಗಳೇನಿದೆಯಲ್ಲ ಇದನ್ನು ನೀವು ಬಿಸಾಡೋಕ್ಕೆ ಹೋಗಬೇಡಿ, ಕಂಪೋಸ್ಟಿಗೆ ಹಾಕಿ. ಕಂಪೋಸ್ಟ್ ರೆಡಿ ಆಗುತ್ತೆ, ಯಾವುದೇ ಥರ ವೇಸ್ಟ್ ಕೂಡ ಆಗೋದಿಲ್ಲ, ನಮಗೆ ಕಂಪೋಸ್ಟ್ ಕೂಡ ರೆಡಿ ಆಗುತ್ತೆ. ಈ ಹೂವು ಏನಿದೆಯಲ್ಲ ಇದರಲ್ಲಿ ಇದು ಹೂವು ಅಂತ ಅಲ್ಲ, ಎಲೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ವೈಟ್ ಕಲರಲ್ಲಿ ಬರೋದ್ರಿಂದ. ಇನ್ನು ಇದಕ್ಕೆ ಫರ್ಟಿಲೈಸರ್ ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರು, ಆಮೇಲೆ ಟೀ ಪೌಡ್ರ್ ಫರ್ಟಿಲೈಸರು, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಈ ಥರದನ್ನು ನೀವು ಜಾಸ್ತಿ ಕೊಡಿ, ಹೂಗಳು ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಅತಿಯಾಗಿ ದೊಡ್ಡ ಪಾಟನ್ನು ಯೂಸ್ ಮಾಡಬಾರ್ದು, ಚಿಕ್ಕ ಪಾಟಲ್ಲೇ ಇದನ್ನು ಇಡಬೇಕು, ಯಾಕಂದರೆ ನೀರು ಜಾಸ್ತಿ ನಿಲ್ಲಬಾರ್ದು. ಅದಕ್ಕೋಸ್ಕರ ನೋಡಿ, ಮಣ್ಣು ಈ ರೀತಿಯಾಗಿ ಇರಬೇಕಾಗತ್ತೆ. ಇಷ್ಟಿದ್ದು ನಾವು 1 ಇಂಚು ಮಣ್ಣು ಒಣಗಿದೆ ಅಂದಾಗ ಮಾತ್ರ ಇದಕ್ಕೆ ನೀರನ್ನು ಹಾಕಬೇಕು, ಅಲ್ಲಿ ತನಕ ಇದಕ್ಕೆ ನೀರನ್ನು ಹಾಕಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ಅವಾಗವಾಗ ಟ್ರಿಮ್ ಮಾಡ್ತಾ ಇರಬೇಕು. ಈ ನೋಡಿ, ಇದು ನೀರು ಕಡಿಮೆ ಆಗಿದೆ ಅಂತ ಈ ಎಲೆಗಳು ಈ ರೀತಿ ಬಿದ್ದಿರುತ್ತೆ ನೋಡಿ, ಆವಾಗ ಗೊತ್ತಾಗುತ್ತೆ. ಆವಾಗ ನೀವು ಇದಕ್ಕೆ ನೀರು ಹಾಕಿದ್ರೂ ತೊಂದರೆ ಇಲ್ಲ. 1 ಗಂಟೆನಲ್ಲಿ ಗಿಡ ತುಂಬ ಚೆನ್ನಾಗಾಗುತ್ತೆ. ಒಣಗೋಗ್ತಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ನೀರು ಹಾಕಿ 1 ಗಂಟೆ 2 ಗಂಟೆ ಬಿಟ್ಟ ತಕ್ಷಣ ಈ ಎಲೆಗಳು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಮತ್ತೆ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಈ ಬೇಸಿಗೆನಲ್ಲಿ ಈ ರೀತಿಯಾಗಿ ನೀರನ್ನು ನಾವು ಗಿಡಗಳಿಗೆ ಸಿಂಪಡಿಸ್ತಾ ಇರಬೇಕು. ಸಿಂಪಡಿಸ್ತಾ ಇದ್ದರೆ ಈ ಗಿಡದ್ದು ಒಂದು ಶೈನಿಂಗ್ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಈ ಗಿಡ ಫುಡ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಡಸ್ಟ್ ಇದ್ದರೆ ಅದು ಕೆಲಸ ಮಾಡೋದಿಲ್ಲ, ಗಿಡ ಎಲೆಗಳೆಲ್ಲ ಹಾಗೆ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಬೇಸಿಗೆಗೆ ಒಂದು ಸ್ವಲ್ಪ ಮಾಯ್ಶ್ಚರ್ ಬೇಕೇ ಬೇಕು ಗಿಡಗಳಿಗೆ, ಅದರಲ್ಲೂ ಈ ಪೀಸ್ ಲಿಲ್ಲಿ ಗಿಡಕ್ಕೆ ಬೇಕೇ ಬೇಕು. ಆಮೇಲೆ ನೋಡಿ, ಈಗ ನೀರು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣ್ತಾ ಇದೆ ಅಂತ. ತುಂಬ ಡಸ್ಟ್ ಇದೆ ಅಂದರೆ ನೀವು ಒಂದು ಬಟ್ಟೆಯಿಂದ ಕೂಡ ಒರೆಸ್ಕೋಬೋದು. ಇಲ್ಲಾಂದರೆ ನೀವು ಡೈಲಿ ಒಂದು ಸರಿ ಈ ರೀತಿ ನೀವು ಏನಾದರೂ ನೀರು ಹಾಕಿ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆಯಲ್ಲಿ ಇಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಡಸ್ಟ್ ಇದ್ದರೆ ಅಷ್ಟು ನೀಟಾಗಿ ಕಾಣೋದಿಲ್ಲ ಅಲ್ವಾ, ಹಾಗಾಗಿ ಇದನ್ನ ನೀರು ಹಾಕಿಬಿಟ್ಟಿಡಿ. ನೋಡಿ, ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಆಮೇಲೆ ಇದು ಏರ್ ಪ್ಯೂರಿಫೈಯರ್ ಇದು ಈ ಗಿಡ. ಹಾಗಾಗಿ ನೀವು ಆದಷ್ಟು ಈ ಗಿಡನ ಬೆಳೆಸಿ.
ಆಮೇಲೆ ಒಂದು ಗಿಡನ ನೀವು ತೊಗೊಂಡು ಬಂದಿಟ್ರೆ ಇದರಲ್ಲಿ ಒಂದು 10 ಗಿಡ ಬೆಳೆಯುತ್ತೆ, ಆ ರೀತಿ ಆಗುತ್ತೆ ಇದು ಗಿಡ. ತಂಪು ವಾತಾವರಣದಲ್ಲಂತೂ ಜಾಸ್ತಿ ಬೆಳ್ಕೊಳುತ್ತೆ. ನಾವು ಬೇಸಿಗೆನಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ದಿನ ಒಂದು ಸಾರಿ ಈ ರೀತಿ ಸ್ಪ್ರೇ ಮಾಡ್ಕೊಂಬಿಟ್ರೆ ಬೇಸಿಗೆನಲ್ಲಿ ಈ ಗಿಡ ತುಂಬ ಚೆನ್ನಾಗಿರುತ್ತೆ. ಒಂದು ತಿಂಗಳಿಗೆ ಒಂದು ಸಾರಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ. ಹೆವಿ ಫೀಡರ್ ಅಲ್ಲ ಇದು. ಆಮೇಲೆ ಆವಾಗ ನೀವು ಬರ್ನ್ ಆಗಿರುವಂತಹ ಎಲೆಗಳನ್ನ ತೆಗಿತಾ ಇರಬೇಕಷ್ಟೇ. ನೋಡಿ, ಈಗ ನೀರು ಹಾಕಿದ್ದೀನಿ. ನೀರು ಹಾಕಿದ ಮೇಲೆ ಸ್ವಲ್ಪ ಹೊತ್ತಿಗೆ ಆ ಗಿಡ ಅಳ್ಕೊಳುತ್ತೆ. ಆವಾಗ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ವೀಕ್ಲಿ ಒನ್ಸ್ ನೀವು ಇಂಡೋರ್ ಒಳಗಡೆ ಇಟ್ಟಿದ್ದರೆ ನೀವು ವೀಕ್ಲಿ ಒನ್ಸ್ ತೊಗೊಂಡು ಬಂದು ಎಳೆ ಬಿಸಿಲಿಗೆ ಇಡಬೇಕು. ಮಧ್ಯಾಹ್ನದ ಬಿಸಿಲಿಗೆ ಇಡಕ್ಕೆ ಹೋಗಬೇಡಿ. ಎಳೆ ಬಿಸಿಲಿಗೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂಡ. ಪೂರ್ತಿ ಕತ್ತಲಲ್ಲಿ ಇಡಕ್ಕೆ ಹೋಗಬೇಡಿ. ಈ ಗಿಡನ ಏನಂದರೆ ನಾಸಾ ಅಪ್ರೂವ್ಡ್ ಇದೆ ಇದು. ಇದನ್ನು ನೀವು ಮನೆಯಲ್ಲಿ ತಂದಿಡಿ, ನಿಮಗೆ ಒಂದು ಖುಷಿ ಇರುತ್ತೆ. ಯಾಕಂದರೆ ಇಂಡೋರ್ ಗಿಡಗಳು ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.